ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 8ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಎಲ್ಲ ಹೆಚ್ಚು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು, ಅವನು ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಮಾರ್ಕ 10:48. ಬಾರ್ತಿಮಾಯನು ತನ್ನ ವಿರುದ್ಧ ಇದ್ದ ತಡೆಗಳಿಂದ ಮುಳುಗಲಿಲ್ಲ. ಅವನು ಎದೆಗುಂದಲಿಲ್ಲ ಅಥವಾ ತನ್ನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಕರ್ತನಾದ ಯೇಸು ತನ್ನ ಸನಿಹಕ್ಕೆ ಬಂದಿರುವುದರಿಂದ ಆ ದಿನ ದೃಷ್ಟಿಯನ್ನು ಪಡೆಯುತ್ತೇನೆ ಎಂದು ಅವನು ನಿರ್ಧರಿಸಿದನು. ನಂಬಿಕೆಯೇ ಅವನನ್ನು ಮುಂದಕ್ಕೆ ತಳ್ಳಿದ ದೊಡ್ಡ ಶಕ್ತಿ. ಇದು ಅದ್ಭುತಗಳನ್ನು ತರುವ ನಂಬಿಕೆ. ನಂಬಿಕೆಯ ಪ್ರಾರ್ಥನೆಯೇ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಯೇಸು ಶತಾಧಿಪತಿಯ ನಂಬಿಕೆಯನ್ನು ಶ್ಲಾಘಿಸಿ, ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿರುವವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮತ್ತಾಯ 8:10. ನೀವು ಕರ್ತನ ಮಾತುಗಳನ್ನು ನಂಬಿಕೆಯಿಂದ ಹೇಳುತ್ತೀರಿ, ಅವನ ಭರವಸೆಗಳ ಬಗ್ಗೆ ಮಾತನಾಡಿ. ಕರ್ತನಾದ ಯೇಸು ಹೇಳಿದನು, ದೇವರಲ್ಲಿ ನಂಬಿಕೆ ಇಡಿ, ಯಾಕೆಂದರೆ ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ, ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಮಾರ್ಕ 11:22-23. ಸತ್ಯವೇದವು ಹೇಳುತ್ತದೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ, ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಮಾರ್ಕ 11:24. ಹೌದು, ನಂಬಿಕೆಯು ಎಲ್ಲ ಅಡೆತಡೆಗಳನ್ನು ಮುರಿದು ನಿಮ್ಮ ಜೀವನದಲ್ಲಿ ಅದ್ಭುತಗಳಿಗೆ ದಾರಿ ಮಾಡಿಕೊಡುತ್ತದೆ. ತಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದಿದ್ದರೂ ಭಕ್ತರು ಎಂದಿಗೂ ಕೈಬಿಡುವುದಿಲ್ಲ. ಯೆಹೋವನು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ನೀಡುತ್ತಾನೆ ಎಂಬ ನಂಬಿಕೆಯಿಂದ ಅವರು ಪ್ರಾರ್ಥಿಸುತ್ತಲೇ ಇರುತ್ತಾರೆ. ಅಂತಹ ನಂಬಿಕೆಯಿಂದ ವಿಧವೆಯೊಬ್ಬಳು ಅನ್ಯಾಯದ ನ್ಯಾಯಾಧೀಶರ ಬಳಿಗೆ ಹೋದಳು ಮತ್ತು ಕರುಣೆಗಾಗಿ ಪದೇ ಪದೇ ಮನವಿ ಮಾಡಿದಳು ಮತ್ತು ಅವನು ಅವಳ ಮೇಲೆ ಕರುಣೆ ತೋರಿಸಿದನು, ಅವಳಿಗೆ ನ್ಯಾಯವನ್ನು ಕೊಟ್ಟನು. ನಮ್ಮ ಕರ್ತನು ಅನ್ಯಾಯದವನಲ್ಲ, ಆದರೆ ಅವನು ಪ್ರೀತಿ ಮತ್ತು ಸಹಾನುಭೂತಿಯುಳ್ಳವನು. ನಾವು ಎಡೆಬಿಡದೆ ಪ್ರಾರ್ಥಿಸುವಾಗ ಆತನು ಖಂಡಿತವಾಗಿಯೂ ಉತ್ತರಿಸುವನು. ಬಾರ್ತಿಮಾಯನಂತೆ ಕಾನಾನ್ಯ ಸ್ತ್ರೀಯು ಸಹ ಕರ್ತನಾದ ಯೇಸುವಿನಲ್ಲಿ ಪದೇ ಪದೇ ಬೇಡಿಕೊಂಡಳು. ಯೆಹೋವನು ಅವಳ ಬಗ್ಗೆ ಸಾಕ್ಷಿ ಹೇಳಿದ್ದಲ್ಲದೆ ಅದ್ಭುತವನ್ನು ಮಾಡಿ ಅವಳ ಮಗಳನ್ನು ಗುಣಪಡಿಸಿದನು. ನಿಮ್ಮ ಜೀವನದಲ್ಲಿಯೂ ಅವನು ಖಂಡಿತವಾಗಿಯೂ ಅದ್ಭುತಗಳನ್ನು ಮಾಡುತ್ತಾನೆ. ಮಧ್ಯರಾತ್ರಿ ರೊಟ್ಟಿ ಕೇಳಿದ ಗೆಳೆಯನ ಬಗ್ಗೆಯೂ ಓದಿದ್ದೇವೆ. ಅವನು ಮೊದಲು ನಿರಾಕರಿಸಿದನಾದರೂ ಅವನು ತನ್ನ ಸ್ನೇಹಿತನ ಹಠದಿಂದ ಕೊನೆಗೆ ಪಶ್ಚಾತ್ತಾಪ ಪಟ್ಟನು ಮತ್ತು ಅವನು ಹೇಳಿದ ರೊಟ್ಟಿಯನ್ನು ಅವನಿಗೆ ಕೊಟ್ಟನು. ದೇವರ ಮಕ್ಕಳೇ, ನೀವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಮತ್ತು ಬಿಟ್ಟುಕೊಡದೆ ನೀವು ಕೇಳುವುದನ್ನು ಕರ್ತನು ಖಂಡಿತವಾಗಿಯೂ ನಿಮಗೆ ಕೊಡುತ್ತಾನೆ. ನೆನಪಿಡಿ, ನೀವು ಸಹಿಷ್ಣುತೆಯ ಅಗತ್ಯವಿದೆ. ಆದ್ದರಿಂದ ನೀವು ದೇವರ ಚಿತ್ತವನ್ನು ಮಾಡಿದ ನಂತರ ನೀವು ಭರವಸೆಯನ್ನು ಪಡೆಯಬಹುದು. ಇಬ್ರಿಯರಿಗೆ 10:36. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.